ಹುಲಿರಾಯ, ನೀವು ನಮ್ಮ ಪಿತಾಶ್ರೀಯ ಪ್ರಾಣ ಉಳಿಸಿದ್ದೀರಾ. ನಾವು ಸದಾ ಆಭಾರಿಯಾಗಿರ್ತೀವಿ. ನೀವೀಗ ಕಾಡಿಗೆ ಹೋಗ್ಬೋದು. ಧನ್ಯವಾದಗಳು. ನನ್ನ ಮುದ್ದು ಕಂದ ಮಾರುತಿ, ಆ ರಾಕ್ಷಸರ ಆತ್ಮದಲ್ಲಿ ಕೆಟ್ಟ ಸಂಸ್ಕಾರದ ಛಾಯೆ ಆವರಿಸಿತ್ತು. ಇಂದು ರಾಮನಾಮದ ಅಮೃತವಾಣಿಯನ್ನು ಹೇಳಿ ಎಲ್ಲರೂ ಪವಿತ್ರವಾದರು. ಎಂತಹ ಅದ್ಭುತ ದೃಶ್ಯ! ನಾನು ಇದಕ್ಕಿಂತ ಮೊದಲು ಈ ರೀತಿ ಎಲ್ಲೂ ನೋಡಿಲ್ಲ ಪ್ರಭು. ಇದರ ಹಿಂದೆಯೂ ಒಂದು ನಿಗೂಢ ರಹಸ್ಯವಿದೆ ದೇವಿ. ಆ ರಾಕ್ಷಸರು ರಾಮನಾಮದ ಪ್ರಸಾದವನ್ನು ಮಾರುತಿಯಿಂದ ಪಡೆದಿದ್ದಾರೆ. ಅಂದರೆ ಒಂದು ಪ್ರಕಾರದಲ್ಲಿ ಮಾರುತಿ ಅವರ ಗುರುವಾಗಿದ್ದಾರೆ ಮತ್ತು ಮಾರುತಿ ಸ್ವಯಂ ರಾಮ ಭಕ್ತಿಯ ಪ್ರತೀಕವಾಗಿದ್ದಾನೆ. ಇದೇ ಕಾರಣಕ್ಕಾಗಿ ಯಾರು ಮಾರುತಿಯನ್ನು ಗುರುವನ್ನಾಗಿ ಸ್ವೀಕರಿಸಿ ರಾಮನಾಮವನ್ನು ಹೃದಯದಲ್ಲಿ ಧಾರಣೆ ಮಾಡುತ್ತಾರೋ ಅವರ ಉದ್ಧಾರ ನಿಶ್ಚಿತ. ಧನ್ಯ ಆ ಶ್ರೀರಾಮ, ಹಾಗೂ ಧನ್ಯ ಈ ರಾಮ ಭಕ್ತ ಮಾರುತಿಯ ಮಹಿಮೆ. ಒಂದು ವಿಷಯ ಹೇಳಿ, ನೀವು ಅಷ್ಟು ಭಯಾನಕ ಹುಲಿರಾಯನ್ನ ಹೇಗೆ ವಶಪಡಿಸ್ಕೊಂಡ್ರಿ? ಇದೆಲ್ಲ ಪ್ರಭು ಶ್ರೀರಾಮನಾಮದ ಮಹಿಮೆ ಪಿತಾಶ್ರೀ. ಪಿತಾಶ್ರೀ, ಅಮ್ಮ ಹೇಳ್ತಿದ್ರಲ್ಲ, ಪ್ರೀತಿಯ ಮಾತನ್ನ ಎಲ್ರೂ ಅರ್ಥ ಮಾಡ್ಕೊಳ್ತಾರೆ ಅಂತ. ಅದು ಮನುಷ್ಯರಾದ್ರೂ ಸರಿ, ಪ್ರಾಣಿಯಾದ್ರೂ ಸರಿ. ನಿಮ್ಮ ಮೇಲೆ ಅವಶ್ಯವಾಗಿ ಮಹಾದೇವನ ಕೃಪೆ ಇದೆ ಪುತ್ರ. ನನಗೆ ಇನ್ನೊಂದು ವಿಷಯ ಅರ್ಥ ಆಗಲಿಲ್ಲ. ಅದು ಯಾವ ದಿವ್ಯ ಮಂತ್ರ, ಅದರ ಜಪದಿಂದ ಆ ಪಾಪಿಗಳ ರಕ್ಷಣೆ ಆಯಿತು? ಬಾಳೆಹಣ್ಣು. ರಾಮನಾಮದ ಮಹಿಮೆನ ನಿಮ್ಮಿಬ್ರಿಗೂ ಹೇಳೋ ಹಾಗಿದ್ದಿದ್ರೆ ಅದು ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡೋದು, ಋಷಿ ದೂರ್ವಾಸರಿಗೆ ಮಾತು ಕೊಟ್ಟಿದೀವಲ್ಲ. ಮಾರುತಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನಂದ್ರೆ, ಒಂದು ಮಂತ್ರದಲ್ಲಿ ಇಷ್ಟೊಂದು ಶಕ್ತಿ ಇರುತ್ತಾ? ಅವಶ್ಯವಾಗಿ ಇದ್ಯಾವುದೋ ಒಂದು ಅಲೌಕಿಕ ಮಂತ್ರ ಇರಬಹುದು. ಅದರಿಂದ ಆ ಕಪಟಿ ರಾಕ್ಷಸರ ಉದ್ಧಾರ ಕೂಡ ಆಗೋಯ್ತು. ಈ ಸೃಷ್ಟಿಯಲ್ಲೇ ಅತ್ಯಂತ ಶ್ರೇಷ್ಠವಾದ ಹೆಸರು ನಮ್ಮ ಪ್ರಭು ಶ್ರೀರಾಮನದ್ದು. ಈ ಘಟನೆಯ ನಂತರ ನಮ್ಮ ಆರಾಧ್ಯ ದೈವ ಮಹಾದೇವನ ಮೇಲೆ ನಮ್ಮ ವಿಶ್ವಾಸ ಇನ್ನೂ ಹೆಚ್ಚಾಯಿತು. ಸ್ವಾಮಿ, ಮಹಾದೇವನಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಅವರಿಗೆ ಪೂಜೆಯನ್ನು ಅವಶ್ಯವಾಗಿ ಮಾಡಲೇಬೇಕಾಗಿದೆ. ಅವಶ್ಯವಾಗಿ ದೇವಿ. ಹರ ಹರ ಮಹಾದೇವ. ರಾಮ. ಹರ ಹರ ಮಹಾದೇವ. ಹೇ ಮಹಾದೇವ, ನೀವೇ ನಮ್ಮ ರಕ್ಷಾ ಕವಚ, ನೀವೇ ನಮ್ಮ ತಾರಕ ಹಾರ. ನಮ್ಮನ್ನು ಹೀಗೆಯೇ ರಕ್ಷಿಸುತ್ತೀರಿ ಮಹಾದೇವ. ನಮ್ಮ ಮಾರುತಿಗೆ ಯಾವ ಪ್ರಕಾರವಾಗಿಯೂ ಸಂಕಟ ಬರಬಾರದು. ಸಂಕಷ್ಟ ಮರಳಿ ಬಂದಿದೆ ಮಾರುತಿಯ ಜೀವನದಲ್ಲಿ, ಮತ್ತು ಅಂಜನಿ ಪುತ್ರನ ಅಂತ್ಯ ನಿಶ್ಚಿತ. ತನ್ನ ಶತ್ರುಗಳನ್ನು ಸಂಹರಿಸಿ ತನ್ನ ರಾಜ್ಯಕ್ಕೆ ಮರಳಿದ್ದಾನೆ ಮಹಾಬಲಿ ಈ ವಾಲಿ. ತಯಾರಾಗು ತಮ್ಮನ ಮಗನೇ, ಕಷ್ಟದ ದಿನಗಳು ಮುಂದೆ ಬರಲಿವೆ. ಯುದ್ಧ ದೃಷ್ಟಿಕೋನವನ್ನು ಬದಲಿಸಿಬಿಡುತ್ತದೆ. 5 ವರ್ಷ ರಣಭೂಮಿಯಲ್ಲಿ ಕಳೆದ ನಂತರ ವಾಲಿ ರಾಜ್ಯಕ್ಕೆ ಮರಳುತ್ತಿದ್ದಾನೆ. ಇಷ್ಟು ಸಮಯಗಳ ಕಾಲ ನಡೆದ ರಕ್ತಪಾತವನ್ನು ನೋಡಿದ ಕಾರಣ ಅವನನ್ನು ಇನ್ನು ಆಕ್ರಮಣಕಾರಿಯನ್ನಾಗಿಸಿದೆ. ಮಾತೆ ಅಂಜನಿಗೆ ಇದು ಗೊತ್ತೇ ಇಲ್ಲ ಪ್ರಭು. ಆಕೆಯ ಪುತ್ರನ ಬಹಳ ದೊಡ್ಡ ಶತ್ರು ಮರಳುತ್ತಿದ್ದಾನೆಂದು. ಯುದ್ಧಕ್ಕಿಂತ ಅಧಿಕ ವಿನಾಶಕಾರಿ
ನಕಾರಾತ್ಮಕ ಯೋಚನೆ ಯಾವ ಮನುಷ್ಯನಿಗೆ ತನ್ನ ಮನಸ್ಸಿನ ನಿಯಂತ್ರಣ ಇರುವುದಿಲ್ಲವೋ ಆಗ ಕೆಟ್ಟ ಭಾವನೆಗಳು ಹುಟ್ಟುತ್ತವೆ. ಅವೇ ಅವನ ವಿನಾಶಕ್ಕೆ ಕಾರಣವಾಗುತ್ತವೆ. ವಾಲಿಯೂ ಹಾಗೆ ಜೀವನ ಪೂರ್ತಿ ಅಧಿಕಾರ ಮತ್ತು ಶಕ್ತಿಯ ಲೋಭದಲ್ಲಿ ಮುಳುಗಿ ತನಗೆ ತಾನೇ ಶತ್ರುವಾಗಿದ್ದಾನೆ. ಹಾಗೂ ಮಾರುತಿಗೂ ಸಹ. ಯಾರಿದ್ದೀರಿ ಅಲ್ಲಿ? ಎದುರಿಗೆ ಬನ್ನಿ. ನಾವು ದೊಡ್ಡಪ್ಪ. ಗುರ್ತು ಸಿಗ್ಲಿಲ್ವಾ? ಯಾರು ನೀನು? ಎದುರಿಗೆ ಬಾ. ಯಾರು ನೀನು? ಅಂಜನಿ ಪುತ್ರ ಕೇಸರಿಯ ನಂದನ, ನಿಮ್ಮ ಪ್ರೀತಿಯ ಮಾರುತಿ. ಎದುರಿಗೆ ಬಾ ಬಾಲಕ. ನಂತರ ನೋಡು ನಿನಗೆ ಯಾವ ದುರ್ಗತಿ ಬರುತ್ತೆ ಅಂತ. ಏನಾಯ್ತು ಮಹಾರಾಜರೇ? ಈ ಮರಗಳ ಮೇಲೆ ಇಷ್ಟೊಂದು ಕೋಪ ಯಾಕೆ? ಯಾರ ಮೇಲೆ ಯುದ್ಧ ಮಾಡ್ತಿದ್ದೀರಾ? ಏನಿಲ್ಲ, ನಮ್ಮ ಕೋಪದ ಜ್ವಾಲೆಯನ್ನು ಶಾಂತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ನಾನು. ಇಲ್ಲದಿದ್ರೆ ಯಾರಾದ್ರೂ ಇದರಲ್ಲಿ ಒರೆದು ಭಸ್ಮ ಆಗಿ ಹೋಗ್ತಿದ್ರು. ಮಹಾರಾಜರೇ, ನೀವು ಸ್ವಯಂ ಅಜೇಯರು. ನೀವು ಜಯಶಾಲಿಗಳು, ಮಹಾಬಲಶಾಲಿಗಳು. ನಿಮ್ಮ ಕೋಪದ ಮುಂದೆ ಯಾರೇ ಬಂದ್ರೂ ಸ್ವತಃ ಅವರೇ ಭಸ್ಮ ಆಗೋಗ್ಬಿಡ್ತಾರೆ. ಸಂಜೆ ಆಗ್ತಿದೆ, ಸಂಧ್ಯಾ ವಂದನೆಯ ಸಮಯವೂ ಆಗ್ತಿದೆ. ನಾವು ಹೋಗ್ಬೋದಾ? ಎಲ್ಲಿಗೆ? ಅದೇ ನದಿಯ ಬಳಿ ನಿಮ್ಮ ಪುತ್ರನ ಸಭೆ ನಡೆಯುತ್ತಲ್ಲ, ಅಲ್ಲಿ. ಹೋಗ್ಬಹುದು ಮಾರುತಿ, ಆದ್ರೆ ಹುಷಾರಾಗಿರಿ. ಅಲ್ಲಿ ಇಲ್ಲಿ ಓಡಾಡಬೇಡಿ. ಮತ್ತೆ ಸೂರ್ಯಾಸ್ತ ಆಗಕ್ಕೂ ಮೊದ್ಲೇ ಬಂದ್ಬಿಡಿ. ಎಲ್ಲ ಗೊತ್ತು ನನ್ ಕಂದನ್ಗೆ. ನಮ್ಗೆ ಬರೀ ನಮ್ಮ ಅಮ್ಮನ ಹೃದಯದ ಮಾತುಗಳು ಮಾತ್ರ ಗೊತ್ತು. ಮತ್ತೆ ಅವ್ರ ಮಾತನ್ನೇ ಕೇಳ್ತೀವಿ. ಹೋಗ್ಬಿಟ್ ಬನ್ನಿ. ಧನ್ಯವಾದಗಳು. ಹೊರಡಿ. ಇನ್ಮೇಲೆ ಮರಗಳಲ್ಲಿ ಜೋತಾಡೋದ್ ಬೇಡ. ಯಾಕೆ? ಯಾಕೆಂದ್ರೆ ನಾವು ಮರದಲ್ಲಿ ನೇತಾಡೋದ್ರಿಂದ ಉದ್ದ ಅಂತೂ ಆಗ್ತಿಲ್ಲ. ವಾನರರಾಗಿ ಮರಗಳ ಮೇಲೆ ನೇತಾಡೋದ್ ಬಿಟ್ಟು ಬೇರೆ ಏನ್ ಮಾಡ್ತೀಯಾ? ರಥದಲ್ಲಿ ಓಡಾಡೋಣ. ಇನ್ನೇನು ರಥ? ಎಲ್ಲೆಲ್ಲಿದೆ ರಥ ಬಂದು? ನಮ್ ಭಾಗ್ಯದಲ್ಲಿ ರಥದೊಳಗಡೆ ಕೂತ್ಕೊಳ್ಳೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಬಂದು, ನಾವು ನಿಂಗೆ ರಥದ ಸವಾರಿ ಮಾಡಿಸ್ತೀವಿ.
ಯಾವಾಗ? ಯಾವ್ದಾದ್ರೂ ರಥ ಸಿಕ್ಕಾಗ. ಅಲ್ಲಿದೆ ರಥ. ತುಂಬಾ ಚಾಲಾಕಿದ್ಯಾ ಮಿತ್ರ. ನೀನ್ ಮೊದ್ಲೇ ಆ ರಥನ ನೋಡಿದ್ದೆ ಅಲ್ಲ, ಆದ್ರೆ ಮಾರುತಿಯ ಮಾತುಗಳು ವಚನದ ಸಮಾನ. ನನಗದು ಗೊತ್ತು ಮಿತ್ರ, ಆದ್ರೆ ಕಾಡಲ್ಲಿ ಈ ರಥ ಹೇಗೋ ಬಂತು. ನಡಿ ಹೋಗೋಣ. ಈ ರಥ ಯಾರ್ದು? ನಾವ್ ಇನ್ನೊಂದ್ಸಾರಿ ಕೇಳ್ತಿದೀವಿ, ಈ ರಥದ ಮಾಲೀಕರು ಯಾರು? ಯಾರು ಇಲ್ಲ ಮಿತ್ರ, ಈ ರಥ ನಮ್ದೇ. ನಾವು 3 ಎಣಿಸ್ತಿದೀವಿ. ಈ ರಥದ ಮಾಲೀಕರು ಬರ್ಲಿಲ್ಲ ಅಂದ್ರೆ ಈ ರಥ ನಮ್ದಾಗ್ಬಿಡುತ್ತೆ. ಒಂದು, 2, ಯಾರು ಬರ್ಲೇ ಇಲ್ಲ ಮಿತ್ರ. ಹಾಗಾದ್ರೆ ಈ ರಥ ನಮ್ದಾಯ್ತು. ನಡಿ ಮುಂದೆ ಹೋಗಿ ಅಶ್ವ ಮಹಾರಾಜರೇ, ನಮ್ಮ ಮಿತ್ರನಿಗೆ ರಥದ ಯಾತ್ರೆಯಿಂದ ಆನಂದ ಪಡಿಸಿ. ನಿಲ್ಲಿ ಬಾಲಕರೇ ನಿಲ್ಲಿ, ಎಲ್ಲಿ ಹೋಗುತ್ತಿದ್ದೀರಾ? ಅದು ಮಹಾರಾಜ ವಾಲಿಯವರ ರಥ. ನಿಲ್ಲಿ ಬಾಲಕರೇ ನಿಲ್ಲಿ, ನಿಲ್ಲಿ ಬಾಲಕರೇ ನಿಲ್ಲಿ. ಅಪೋಹಿಷ್ಟಮಯೋಹಿವೋ ಅಪೋಹಿಷ್ಟಮಯೋಹಿವೋ ಅಪೋಹಿಷ್ಟಮಯೋಹಿವೋ. ಮಹಾಮಂತ್ರಿ, ಮಹಾಮಂತ್ರಿ, ಅನರ್ಥವಾಯಿತು ಮಹಾಮಂತ್ರಿಗಳೇ. ಇಬ್ಬರು ಬಾಲಕರು ರಥವನ್ನು ತೆಗೆದುಕೊಂಡು ಓಡಿ ಹೋದರು. ಏನು ಓಡ್ ಹೋದ್ರು ಅಂದ್ರೆ ಏನರ್ಥ? ನೀನೆಲ್ಲಿದ್ದೆ? ಯಾರ್ದಿದು ದುಸ್ಸಾಹಸ? ಮಹಾರಾಜರಿಗೆ ತಿಳಿದ್ರೆ ಭೂಕಂಪವಾಗ್ಬಿಡುತ್ತೆ. ಇನ್ನು ಸ್ವಲ್ಪ ಸಮಯ ಇದೆ. ಅಷ್ಟರಲ್ಲಿ ನೀವಿಬ್ರು ರಥವನ್ನು ಹುಡುಕಿ ವಾಪಸ್ ತಗೊಂಡ್ ಬನ್ನಿ. ಇಲ್ದಿದ್ರೆ ನಾವೆಲ್ಲರೂ ಸಂಕಷ್ಟಕ್ಕೆ ಗುರಿ ಆಗ್ಬೇಕಾಗುತ್ತೆ. ಹೋಗಿ. ಹೇಳು ಬಂದು, ಎಲ್ಲಿಗೆ ಹೋಗ್ಬೇಕು? ರಾಣಿ ಮಾತೆ ಆದೇಶ ನೆನ್ಪಿದೆ ತಾನೇ? ಸಂಜೆ ಆಗೋ ಮೊದ್ಲೇ ನಾವು ಅರಮನೆಗೆ ತಲುಪಬೇಕು. ಅವಶ್ಯವಾಗಿ. ನಮ್ಮ ವೇಗವನ್ನ ನೋಡ್ತಿದ್ಯಾ ತಾನೆ? ನಾವು ಬೇಗ ಹೋಗ್ಬಿಡ್ತೀವಿ ಅರಮನೆಗೆ. ಅರೆ, ಈ ರಥ ಹೊಳೆ ಕಡೆ ಹೋಗ್ತಿದೆ. ಅಲ್ಲಿ ಮೊಸಳೆಗಳು ಬಹಳ ಇದಾವಲ್ಲ. ನಿಲ್ಲು ನಿಲ್ಲು ನಿಲ್ಲು, ರಥನ ತಿರುಗ್ಸು. ಈಗ್ಲೇ ವಾಪಸ್ ಹೋಗ್ಬಿಡೋಣ. ಅದೇಗ್ ಸಾಧ್ಯ? ಕಾಡಿಗೆ ಬಂದಿದೀವಿ ಅಂದ್ಮೇಲೆ ಈ ಕಾಡಿನ ಪೂರ್ತಿ ಆನಂದನ ಅನುಭವಿಸೋಗೋಣ. ಹೊಟ್ಟೆ ಹಸಿದಿದ್ರೆ ಮೊದ್ಲು ನಾವು ಇಲ್ಲಿನ ಹಣ್ಣುಗಳನ್ನ ತಿನ್ನೋಣ, ಆಮೇಲೆ ಮೊಸಳೆಗಳನ್ನ ನೋಡೋಣ. ನಾವು ಕೇಳಿದೀವಿ ದೊಡ್ಡೋರೆ ಆ ಮೊಸಳೆಗಳನ್ನ ನೋಡಿ ಹೆದರ್ಕೊಳ್ತಾರಂತೆ. ಭಯನೇ ಆಗ್ತಿಲ್ವಾ ನಿಂಗೆ? ಜೀವನದಲ್ಲಿ ರೋಮಾಂಚನನೇ ಇಲ್ಲ ಅಂದ್ಮೇಲೆ ಅದು ಜೀವನನೇ ಅಲ್ಲ ಮಿತ್ರ. ಅಶ್ವ ಮಹಾರಾಜ್ರೆ, ಇನ್ನು ಜೋರಾಗಿ, ಇನ್ನು ಜೋರಾಗಿ. ರಾಜ್ಕುಮಾರ, ಮಾರುತಿ, ನಿಲ್ಲಿ. ಎಲ್ಲಿಗೆ ಹೋಗ್ತಿದ್ದೀರಾ? ಇವರು ಹೋಗ್ತಾ ಇರೋ ದಾರಿ ತುಂಬಾ ಭಯಾನಕವಾಗಿದೆ. ಆದಷ್ಟು ಬೇಗ ಈ ವಿಷಯ ರಾಜ ಕೇಸರಿಗೆ ಹೇಳಬೇಕು. ಆಹಾ, ಹಣ್ಣುಗಳು ಸಿಕ್ತು. ಚೆನ್ನಾಗಿ ತಿಂದಕ್ ಬಿಡೋಣ. ಅಲ್ಲಿದ್ದಾರೆ ಉದ್ದಂಡ ಬಾಲಕ. ಎಷ್ಟು ಧೈರ್ಯ ನಿನಗೆ? ನಮ್ಮ ಮಹಾರಾಜರ ರಥನೇ ಕದ್ದಿದ್ಯಾ? ಅಣ್ಣ, ನಾವೇ ಕದ್ಯೋಣ. ಈ ರಥ ಯಾರ್ದೋ ಗೊತ್ತಿಲ್ಲ, ಆದ್ರೆ ಈಗ ಮಾಲೀಕರು ನಾವೇ. ನಿನ್ನ ಸಾರಥಿಯಲ್ಲಿ? ಸಾರಥಿ ಅಲ್ಲ, ಮಹಾರಾಜ ಅನ್ನಿ. ಮಹಾರಾಜ? ಕರಿ ನಿನ್ನ ಮಹಾರಾಜನ. ನಾವಿಲ್ಲಿದ್ದೀವಿ. ಯಾರು ಮಾತಾಡಿದ್ದು? ಅವರೇ ನಮ್ಮ ಮಹಾರಾಜರು. ನಿಮ್ ಕೂಗ್ ಕೇಳಿಸ್ಕೊಂಡು ಸ್ವಯಂ ಅವರೇ ಬಂದಿದ್ದಾರೆ ನಿಮ್ ದರ್ಶನ ಕೊಡಕ್ಕೆ.
ಮೂರ್ಖ. ನಿಮ್ಗೆ ನಾವ್ಯಾರು ಅಂತ ಗೊತ್ತಿಲ್ವಾ? ಪರವಾಗಿಲ್ಲ, ಬಂದು ಸ್ವಲ್ಪ ಇವ್ರಿಗೆ ನಮ್ಮ ಪರಿಚಯ ಮಾಡಿಕೊಡು. ಇಡೀ ಸೃಷ್ಟಿಯಲ್ಲಿ ಇವರಿಗೆ ಸಮಾನ ಯಾರೂ ಇಲ್ಲ. ಅಂತಹ ಲಡ್ಡು ಪ್ರೇಮಿ ಅವರೇ ಮಹಾರಾಜ ಮಾರುತಿ. ಬಲ, ವಿದ್ಯೆ, ಬುದ್ಧಿಯಲ್ಲಿ ಇವರಿಗೆ ಸರಿಸಮ ಯಾರು ಇಲ್ಲ. ಅವರೇ ಮಹಾರಾಜ ಮಾರುತಿ. ಬಲ ಎಷ್ಟಂದ್ರೆ ಮರಗಳನ್ನ ಅಲ್ಲಾಡಿಸಿ ಹಣ್ಣುಗಳನ್ನ ಬೀಳಿಸ್ತಾರೆ. ಬುದ್ಧಿ ಎಷ್ಟಂದ್ರೆ ಆಕಾಶದ ತಾರೆ ನೋಡಿ ದಿಕ್ನ ಕಂಡು ಹಿಡಿತಾರೆ. ವಿದ್ಯೆ ಎಷ್ಟಂದ್ರೆ ಕಾಡಿನ ಪ್ರಾಣಿ ಆಗ್ಲಿ ನಾಡಿನ ಪ್ರಾಣಿ ಆಗ್ಲಿ ಎಲ್ಲದ್ರ ಭಾಷೆ ಅರ್ಥ ಮಾಡ್ಕೋತಾರೆ. ಸಾಕು ಸಾಕು ಬಂದು, ಅರ್ಥ ಆಯ್ತಾ? ಬಂಧಿಸು ಈ ಇಬ್ಬರು ಬಾಲಕರನ್ನ. ರಥ ಕದ್ದಿದ್ದಕ್ಕೆ ನಿಮಗೆ ಕಠಿಣ ಶಿಕ್ಷೆ ಸಿಗಲಿದೆ. ಕತ್ತಲ ಕೋಣೆಯಲ್ಲಿ ಹಾಕೋಣ ಇವರನ್ನ. ಜೀವನ ಪೂರ್ತಿ ಕಾರಾಗೃಹದಲ್ಲಿರ್ಲಿ. ಕಾರಾಗೃಹದಲ್ಲಿ ಹಾಕೋ ಮೊದ್ಲು ನಮ್ಮನ್ನ ಹಿಡಿಬೇಕಲ್ವಾ ಸೈನಿಕರೇ? ಈಗ ಪಾಠ ಕಲಿಸುತ್ತೇವೆ ನಿನಗೆ. ಕಾಪಾಡೋದನ್ನ. ಓ ಓ ಓ ಇದ್ಯಾವ ಚಮತ್ಕಾರ ಮಾರುತಿ? ನಮ್ ಬಾಲಕ್ಕೆ ಇವ್ರ ಮೇಲೆ ಬಹಳ ಕೋಪ ಬರ್ತಾ ಇತ್ತು. ಅದಕ್ಕೆ ನಮ್ ಬಾಲಕ್ ಹೇಳಿದ್ವಿ ನಿಂಗೇನ್ ಬೇಕೋ ಮಾಡು ಅಂತ. ಇಷ್ಟುದ್ದ ಇದೆಯಾ ನೀನು? ನಮ್ಮನ್ನೇ ಆಟ ಆಡಿಸ್ತೀಯಾ? ಈಗ ನಿನ್ನ ಬಿಡೋದಿಲ್ಲ ನಾವು. ನಾವಿಲ್ಲಿದ್ದೀವಿ. ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನೀವೇನಾದ್ರೂ ಪ್ರೀತಿಯಿಂದ ರಥ ಕೇಳಿದ್ರೆ ನಾವು ಕೊಟ್ಬಿಡ್ತಿದ್ವಿ. ಆದ್ರೆ ನೀವು ನಮ್ಗೆ ಕಳ್ಳ ಅಂದ್ರಿ, ಮೂರ್ಖ ಅಂದ್ರಿ. ಅದಕ್ಕೆ ನಾವು ನಿಮ್ಗೆ ಸ್ವಲ್ಪ ಕಷ್ಟ ಕೊಡ್ಬೇಕಾಯ್ತು. ಚಿಕ್ಕೋರಂತ ನಮ್ಮನ್ನ ಕ್ಷಮಿಸ್ಬಿಡಿ. ವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ, ಶಂಕರ ರೂಪನೆ ಕೇಸರಿಸುತ್ತನೆ, ತೇಜ ಪ್ರತಾಪನೆ ಜಗವಂದಿತನೆ. ಇದುವರೆಗೂ ರಥದ ಯಾವ ಸುದ್ದಿನೂ ಇಲ್ಲ. ಮಹಾರಾಜರ ಸಂಧ್ಯಾ ವಂದನೆ ಇನ್ನೇನ್ ಮುಗಿತಾ ಬಂತು. ನಮ್ಮ ರಥ ಎಲ್ಲಿ? ಮಹಾರಾಜರೇ, ಕ್ಷಮೆ ಇರಲಿ ಮಹಾರಾಜರೇ. ಇಬ್ಬರು ಬಾಲಕರು ನಿಮ್ಮ ರಥವನ್ನು ತಗೊಂಡು ಹೋದ್ರು. ಇಬ್ರು ಬಾಲಕರು ತಗೊಂಡು ಹೋದ್ರ? ಮಹಾರಾಜರೇ, ಸೈನಿಕರು ಹೋಗಿದ್ದಾರೆ, ಇನ್ನೇನ್ ತಂದ್ಬಿಡ್ತಾರೆ. ಮಹಾರಾಜ, ನಮ್ಮ ರಥ ಎಲ್ಲಿ? ನಿಮ್ಮ ರಥ ಆ ಮೂರ್ಖ ಬಾಲಕರ ಹತ್ರ. ಅವರಲ್ಲಿ ಒಬ್ಬ ತನ್ನನ್ನು ವಾನರರ ರಾಜ ಎಂದು ಹೇಳಿಕೊಳ್ಳುತ್ತಿದ್ದ. ಅವನು ನಮ್ಮನ್ನ ಹೊಡೆದ. ಏನೋ ವಾಲಿಯ ಸೈನಿಕರಾಗಿ ಇಬ್ರು ಬಾಲಕರಿಂದ ವಧೆ ತಿಂದು ಬಂದಿದ್ದೀರಾ? ಈ ಅವಮಾನದಲ್ಲಿ ನೀವು ಹೇಗೆ ಜೀವಿಸ್ತಿದ್ದೀರಿ? ಈಗ ಇಬ್ರು ಬಾಲಕರ ಸರದಿ.